ಈಶ್ವರಪ್ಪಂದು ರಾಜೀನಾಮೆ ಕೊಡ್ತಾರಲ್ಲ ಇವರು. ಇವಾಗ ರಾಜೀನಾಮೆ ಯಾಕೆ ಕೊಡಕ್ಕೆ ಹಿಂದೇಟ್ ಆಗ್ತಾವೆ? ಈಶ್ವರಪ್ಪನ ವಿಚಾರ ಬಂದಾಗ ಏನೆಲ್ಲ ಹೊಡೆದಾಟಕ್ಕೆ ಬಂದ್ಬಿಟ್ಟಿದ್ರಿ. ಆಯ್ತು, ಮುಗಿತೀಗ ಗುದ್ದಾಟಕ್ಕೆ ಬಂದಿದ್ರು ಈಶ್ವರಪ್ಪಂದಾದಾಗ ರಾಜೀನಾಮೆಗೆ. ಇದಕ್ಕೆ ಯಾಕಾಗಲ್ಲ? ಈಗ ನೋಡ್ರಿ, ನಾವು ಚರ್ಚೆ ಎಲ್ಲಾಗಲ್ಲ. ಈ ಬಂದಿಲ್ಲ, ನಾನೇ ಅಧ್ಯಕ್ಷರೇ ನೋಡಿ, ಬೆಂಗಳೂರಲ್ಲಿ ಒಂದು ವಿಭಾಗದಲ್ಲಿ 18,000 to 20,000 ಫಿಕ್ಸು, ಮೈಸೂರಲ್ಲಿ 12,000 to 15,000, ಗುಲ್ಬರ್ಗಿಯಲ್ಲಿ 10,000 to 12,000, ಮಂಗಳೂರಲ್ಲಿ 10,000, ಕೊಬ್ಬರಲ್ಲಿ 2 ಲಕ್ಷ. ಇದೆಲ್ಲ ಬಂದಿರೋದು ಪತ್ರಿಕೆ ನೋಡು. ನಾನಾ ಬರ್ತಿದ್ದೀನಿ. ಈಗ ಪ್ರತಿಪಕ್ಷ ನಾಯಕರೇ ನೋಡಿ, ದಾಖಲೆ ಕೇಳಿದ್ರೆ ನೋಡಿ, ಪೆನ್ ಡ್ರೈವ್ ಇದೆ. ಆಯ್ತು, ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ಏನಾಗಿದೆ ಆಗ್ಲಿ. ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿದೆ. ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿದ್ರೆ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೆನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆಯ್ತು, ನಾನು ರೆಡಿ ಇದ್ದೀನಿ. ರೆಡಿ. ಓಕೆ. ಈಗ ತಗೊಳ್ಳಿ, ಆರಾಮ್ಸೆ ಯಾವ ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವಾಯ್ತಿರಲ್ಲ. ಸರ್ ನೀವೇ ಒಂದು ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡಿದೆ, ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು. ಯಾಕೆ ಈಗಲೇ ಮಾಡಬೇಕು. ಮಂತ್ರಿ ಖಾಲಿ ಮಾಡಿಸ್ತೀವಿ, ಒಂದು ಮಂತ್ರಿ ಖಾಲಿ ಮಾಡಿಸ್ತೀವಿ. ಒಂದ್ ಸೆಕೆಂಡ್ ಈಗ ನೋಡಿ, ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್, ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದು ಆಯ್ತು, ಇದರಿಂದ ಡಿಜೂರಿ ಇದೆ ಅಂತ. ಆಯ್ತು, ತಾವು ಹೇಳಿದ್ರಲ್ಲ. ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿ ಜನ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ಬೆನಿಫಿಟ್ ಅಲ್ಲ. ಮಾತನ್ನ ಮಾಡ್ತೀವಿ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಸಮರ್ಥ ಚರ್ಚೆ ಆಗ್ಬೇಕಾ ಬೇಡವಾ? ಚರ್ಚೆ ಆಗ್ಬೇಕಾ ಬೇಡವಾ? ಆಯ್ತು ಹೊರಗೋಗಿ ಮಾತಾಡಿ. ಆಯ್ತು, ಯಾಕೆ ಇದು ಮಾಡ್ತೀವಿ ನೀವು? ಈಗ ಪ್ರತಿಪಕ್ಷ ನಾಯಕರು, ಇನ್ನಿತ ಮುಖಂಡರಿಗೆಲ್ಲ ತಾವೆಲ್ಲ ನೋಡಿ ವಿಷಯ ತಾವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ. ಅದರಲ್ಲಿ ನೀವು ಕೂಡ ನಮ್ಗೆ ಬಹಳಷ್ಟು ಮಾಹಿತಿ ಇದೆ, ಈ ರೀತಿ ಆಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತೆ ಆಕ್ಷನ್ ಆಗಬೇಕು. ಆಯ್ತು ಅಲ್ವಾ? ಒಂದ್ ಸೆಕೆಂಡ್. ಎರಡನೇದು, ನಿಮ್ಮೊಂದು ಬೇಡಿಕೆ ಇಟ್ಟಿದ್ವಿ ಚರ್ಚೆ. ಸರ್ಕಾರ ಕೂಡ ಮಂತ್ರಿಗಳು ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ, ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಗೆ ತಕೊಳ್ಳಿ ಅಂತ ಹೇಳಿ ಅಬಕಾರಿ ಸಚಿವರು ಕೂಡ ಹೇಳ್ತಾರೆ ಸಂಧಾನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದ್ರೆ ನಮ್ಮ ಬೆಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನ್ ಕೇಳಿದ್ರೆ, ಈಗ ಒಂದರ ನಿರ್ಣಯ ಆದ ನಂತರ ನಿಮ್ಗೆ ಮಾತಾಡ್ಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ. ದೀರ್ಘವಾಗಿ ನೀವು ಚರ್ಚೆ ಮಾಡಿ, ಅದು ಅವರು ಉತ್ತರ ಕೊಡ್ತಾರೆ, ಮತ್ತೆ ಸರ್ಕಾರ ತೀರ್ಮಾನವನ್ನು
ತಗೊಳ್ತದೆ. ಇದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ನನಗೆ ಸಹಕಾರ ಕೊಡೋಣ. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೋಡಿ. ನೀವು ಚರ್ಚೆ ಯಾವಾಗ್ಲೂ ಕೊಟ್ರೆ ಲೂಟಿ ಮಾಡ್ಕೊಳ್ಳಕ್ಕಾಗತ್ತಾ? ಈಗ ಯಾವುದಲ್ಲೂ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 9-6 ನಲ್ಲಿ ಚರ್ಚೆ ಮಾಡಿಸಿ 9-6 ನಲ್ಲಿ ಕೊಟ್ಟು ಮಾಡ್ತಾನೆ. ಓಕೆ, ಅರ್ಥ ಆಯ್ತಂತೆ. ಮತ್ತೆ ನಡೆದಿರೋದ್ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ, ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದೊಂದು ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ. ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ. ಮೈಕ್ ಆಗಲಿಲ್ಲ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೀವಿ. ಅದು ಸಾಮಾಜಿಕ ನ್ಯಾಯ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಜನ ಕೇಂದ್ರಿತವಾದಂತಹ ಆಡಳಿತ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಬಹಳ ಯಶಸ್ವಿಯಾಗಿ ಈ ಸರ್ಕಾರ ನಡೆಸಿದೆ. ಮುಂದಕ್ಕೂ ಸ್ಪಷ್ಟವಾಗಿದೆ. ಈಗ ರಾಜ್ಯ ಸರ್ಕಾರದ ಓದಬೇಕಾಗಿರುವಂತಹ ಭಾಷಣ ಎಲ್ಲವನ್ನೂ ಯಡಿಯೂರಪ್ಪನದು ಹೆಸರು ಬಂದಿದ್ದೆ ರಾಜೀನಾಮೆ. ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ, ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ. ಅವಾಗಿದೆ ಕಾಂಗ್ರೆಸ್ ಅವರು ಇದ್ದು ಮಾಡಿರುವಂತ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಸದನವನ್ನು 15 ನಿಮಿಷ ಮುಂದೂಡಿದ್ದೇನೆ.